ಶ್ರೀರಂಗಪಟ್ಟಣದ ಕೇಂಬ್ರಿಡ್ಜ್ ಶಾಲೆ ಸೀಸ್ ಆಗಿರುವ ಹಿನ್ನೆಲೆಯಲ್ಲಿ ಶಾಲೆ ಮುಂದೆ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹಾಗೆ ಪೋಷಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಶಾಲೆಯ ಆಡಳಿತದ ವಿರುದ್ಧ ಈಗ ಪ್ರತಿಭಟನೆ ನಡೀತಾ ಇರುವಂತದ್ದು. ಸಂಘಟನೆಯ ಅಧ್ಯಕ್ಷ ಶಂಕರ್ ಬಾಬು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿದೆ. ಶಾಲೆಯ ಆಡಳಿತ ಮಂಡಳಿ ಸೇರಿ ಶಿಕ್ಷಣ ಇಲಾಖೆಯ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪೋಷಕರು ಹಾಗೆ ಪ್ರತಿಭಟನಾಕಾರರು ಕಿಡಿಕಾರ್ತಿದ್ದಾರೆ. ಅಂದ್ರೆ ಸಾಲವನ್ನ ಮರುಪಾವತಿಸದೇ ಇದ್ದಂತಹ ಕಾರಣ ಬ್ಯಾಂಕ್ನವರು ಬಂದು ಶಾಲೆಗೆ ಬೀಗವನ್ನ ಜಡಿದು ಹೋಗಿದ್ದಾರೆ. ಇತ್ತ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಆತಂಕದಲ್ಲಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ಏನು ಅಂತ ಒಂದು ಕಡೆ ಪೋಷಕರಿಗೆ ಆತಂಕ. ಯಾಕಂದ್ರೆ ಲಕ್ಷ ಲಕ್ಷ ಫೀಸ್ ಕಟ್ಟಿರ್ತಾರೆ. ಈಗ ಬೇರೆ ಎಕ್ಸಾಮ್ ಟೈಮು. ಇಂತಹ ಸಂದರ್ಭದಲ್ಲಿ ಶಾಲೆ ಮುಚ್ಚಲಾಗಿದೆ ಅಂತಂದ್ರೆ ಮಕ್ಕಳ ಭವಿಷ್ಯ ಏನು ಅನ್ನೋದು ಇಲ್ಲಿ ಪೋಷಕರ ಚಿಂತನೆಯಾಗಿದ್ದು, ಇದರ ಜೊತೆಗೆ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹಾಗೆ ಪೋಷಕರು ಸೇರಿ ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಏನಪ್ಪ ಏನು ರಜೆ ಕೊಟ್ಟಿದ್ರಪ್ಪ? ಸರ್ ಮಳೆ ಅಂತ ರಜೆ ಕೊಟ್ಟಿದ್ದೆ. ಮಳೆ ಅಂತ ಎಷ್ಟು ದಿವಸ ಸ್ಕೂಲ್ಗೆ ಹೋಗಿ? 3 ದಿವಸ. ಶನಿವಾರದಿಂದ ಏನು ಬಂದು ಕಳಿಸ್ಬಿಟ್ರ ಅವತ್ತು? ಇದು ಸ್ಕೂಲ್ ನಡೀತಿಲ್ಲ ಈಗ? ಎಕ್ಸಾಮ್ ನಡೀತಿತ್ತು. ಎಕ್ಸಾಮ್ ಕಳಿಸಿದಾಗ ಕಳಿಸ್ಬಿಟ್ರು ವಾಪಸ್. ಎಕ್ಸಾಮ್ ಕ್ಯಾನ್ಸಲ್ ಮಾಡ್ಬಿಟ್ಟು ವರ್ಕ್ಶಾಪ್ ಐತೆ ನಮಗೆ, ಎಕ್ಸಾಮ್ ಕ್ಯಾನ್ಸಲು ನಾವು ಮೆಸೇಜ್ ಹಾಕ್ತೀವಿ ಅಂತ. ಈಗ ಇದುವರೆಗೆ ಸ್ಕೂಲ್ ಹೋಗಿಲ್ವಾ? ಹೋದ್ಸಲಿ ನಿಮ್ಗೆ ಆಗೋಯ್ತು. ಈಗ ಬಂದು ಮಾಡಿದ್ರೆ ಬಾಕ್ಲಾಕಿದ್ದಾರೆ. ಇಲ್ಲ ಹೋಗಿ ಆಗ್ಲಿಲ್ಲ ತಾಲೂಕು ಸ್ಟ್ರೈಕ್ ಮಾಡ್ತೀವಿ. ಏನಕ್ಕೆ ನಿಮ್ಮ ಮಕ್ಳಿಗೆ ಏನಕ್ಕೆ ಇದು ಮಾಡಿದ್ದಾರೆ? ಈಗ ಹೇಗೆ ಮಾಡಿ ಫೀಸ್ ಕಟ್ತಾನೆ, ಫೀಸ್ ಕಟ್ಟಿಲ್ಲ ಅಂತ ಈಚೆ ನಿಲ್ಲಿಸ್ತಾರೆ. ಈಗ ಈ ತರ ಆದ್ರೆ ನಮ್ಮ ಮುಂದೆ ಹುಡುಗ ಭವಿಷ್ಯ ಹಿಂಗೆ ದಯವಿಟ್ಟು ಇಲ್ಲಾಂದ್ರೆ ಇವತ್ತೊಂದಿನ ನಾಳೆ ಹೋಗಿ ತಾಲೂಕು ಆಫೀಸರ್ ಎಂಕ್ವೈರಿ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ತೀವಿ. ಅಲ್ಲ ಎಷ್ಟು ದಿವಸ ನಿಮ್ಮ ಹುಡುಗ ಸರ್? ಎಷ್ಟು ದಿವಸ ಸ್ಕೂಲ್ಗೆ ಹೋಗಿಲ್ಲ? 3 ದಿವಸ ಸರ್. ಏನಕ್ಕೆ ಏನಂತ ಹಾಕಿದ್ದಾರೆ? ಈಗ ಅದ್ರ ಮಾಮೂಲಿ ರಜಾ ಅಂತ ಕೊಟ್ಟಿದ್ದಾರೆ. ಅನ್ನೋದು ಗೊತ್ತಿಲ್ಲ. ಅದು ಅವ್ರು ನೋಡೋ ಪರ್ಸನಲ್ ಪ್ರಾಬ್ಲಮ್ ಸರ್. ಅಲ್ಲಿ ಪರ್ಸನಲ್ ಪ್ರಾಬ್ಲಮ್ ಸರ್. ಫೀಸ್ ಮಾತ್ರ ಟೈಮ್ ಟು ಟೈಮ್ ಕೇಳಿಸ್ಕೊತಾರೆ. ಫೀಸ್ ಕಟ್ಟಿಲ್ಲ ಅಂದ್ರೆ ಸ್ಕೂಲಿಂದ ಎಕ್ಸಾಮ್ ಬರ್ಸಲ್ಲ. ಹೋದ್ಸಲಿ ನಿಮ್ಗೆ ಆಗೋಯ್ತು. ಈಗ ಬಂದು ಮಾಡಿದ್ರೆ ಬಾಕ್ಲಾಕಿದ್ದಾರೆ. ಇಲ್ಲ ಹೋಗಿ ಆಗ್ಲಿಲ್ಲ ಅಂದ್ರೆ ತಾಲೂಕು ಸ್ಟ್ರೈಕ್ ಮಾಡ್ತೀವಿ. ಏನಕ್ಕೆ ನಿಮ್ಮ ಮಕ್ಳಿಗೆ ಏನಕ್ಕೆ ಇದು ಮಾಡಿದ್ದಾರೆ? ಈಗ ಹೇಗೆ ಮಾಡಿ ಫೀಸ್ ಕಟ್ತಾನೆ, ಫೀಸ್ ಕಟ್ಟಿಲ್ಲ ಅಂತ ಈಚೆ ನಿಲ್ಲಿಸ್ತಾರೆ. ಈಗ ಈ ತರ ಆದ್ರೆ ನಮ್ಮ ಮುಂದೆ ಹುಡುಗ ಭವಿಷ್ಯ ಹಿಂಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.